ಒಳ್ಳೆ ದುಡಿಮೆ, ಅದಕ್ಕೊಂದು ಹಾಡ್ ಬೇರೆ. ಲೇ, ಇವೆಲ್ಲ ಹುಚ್ಚು ಕನಸು. ಅದಕ್ಕೆ ನಮ್ಮ ಹಳ್ಳಿ ಸೀಮೆಲೆಲ್ಲ ಅನ್ನೋದು ನಿನ್ನ ಪೆದ್ರಾಮ ದಡ್ಕುಳ ಅಂತ. ಎಂತದೇ ತರಲೆ ಕೆಲಸ. ಇದು ಯಾಕೆ ತರಲೆ ಕೆಲಸ ಆಗುತ್ತೆ? ನೀರ್ ಎತ್ತಿ ಎತ್ತಿ ಸುರಿ ದುಗ್ಗಾಣಿ ಕೊಡ್ತೀನಿ ಅಂತ ಹೇಳಿದಾನೆ ನಂಜುಂಡಪ್ಪ. ಅದಕ್ಕೆ ಎತ್ತಿ ಎತ್ತಿ ಸುರಿತಾ ಇದ್ದೀನಿ. ಎತ್ತೋದು ಸರಿಯೇ, ಸುರಿಯೋದು ಸರಿಯೇ, ಆದ್ರೆ ಎಲ್ಲಿ ಎತ್ತಬೇಕು, ಎಲ್ಲಿ ಸುರಿಬೇಕು? ನಂಜುಂಡಪ್ಪ ನೀರೆತ್ತು ಉಂಡ ಬಾವಿ ಬರದು ಮಾಡುವನ್ನ ದುಡಿದು ದುಗ್ಗಾಣಿ ಕೊಡ್ತೀನಿ ಅಂತಂದವನ್ ಮನೇನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರ. ನೀರೆತ್ತಾಕೋ ನೆಪದಲ್ಲಿ ಬಾವಿ ಬರದು ಮಾಡ್ಬಿಟ್ರೆ ದೇವ್ರ ಮೆಚ್ತಾನ? ತಲೆನೇ ಇಲ್ಲ. ಈಗೇನ್ ಮಾಡೋದು ತಟ್ಟೂರೈನವ್ರೆ? ನಾ ಮಾಡಿದ ಕೆಲ್ಸ ನೋಡಿ ನಂಜುಂಡಪ್ಪ ಸಂತೋಷ ಪಟ್ಟು ತುಗ್ಗಾಣಿನೂ ಕೊಡ್ಬೇಕು, ಆ ದ್ಯಾವ್ರು ಮೆಚ್ಬೇಕು. ಇದಕ್ಕೇನಾರ ಒಂದ್ ದಾರಿ ತೋರಿಸ್ತೀರಾ? ಹಂಗ ಬಾ ನನ್ ದಾರಿಗೆ. ಬಾಯ್ಲಿ. ಆದ್ರೂ ಇಲ್ಲಿ ಸ್ವಲ್ಪ ತರಲೆ ಐತೆ. ಹಿಂಗ ಮಾಡು, ಬೆಳಗಿನಿಂದ ಮುಚ್ಚಂಗೆ ತನಕ ಬಾವಿಯಿಂದ ನೀರೆತ್ತು ಪುನಃ ಬಾವಿಗೆ ಸುರಿ. ಬಾವಿಲಿ ನೀರಿದ್ದಂಗೆ ಇರ್ತೈತೆ, ನೀ ದುಡಿಮೆ ಮಾಡ್ದಂಗೂ ಆಗ್ತೈತೆ. ನಂಜುಂಡಪ್ಪ ಬಂದು ನೋಡಿ ಸಂತೋಷ ಪಟ್ಟು ಬೇಯಿಸ್ಕೊಳ್ಳ ಅಂತ ನಿಂಗೆ ದುಗ್ಗಾಣಿನೂ ಕೊಡ್ತಾನೆ. ನಿನ್ನ ನಾಡಿನ ಕನಸು ನನ್ಸಾಗ್ತೈತೆ. ಬಾವಿಯಿಂದ ನೀರೆತ್ತು ಸುರಿ, ನೀರೆತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ. ಏನ್ಲಾ ನೀ ಮಾಡ್ತಿರೋ ಕೆಲ್ಸ? ಪೈರಿಗೆ ನೀರು ಬಿಡ್ಲಾ ಅಂದ್ರೆ ಬಾವಿಯಿಂದ ನೀರ್ ತೆಗೆದು ಬಾವಿಗೆ ಸುರಿತಿದ್ಯಾ? ಯಾರ್ಲಾ ನಿಂಗೆ ಹೇಳ್ಕೊಟ್ಟವ್ರು? ನಂಜುಂಡಪ್ಪನವ್ರೆ, ನೀವು ದುಗ್ಗಾಣಿ ಕೊಡೋರು. ನಿಮ್ ಮನೇನ ಯಾರಾದ್ರೂ ಗುಡಿಸಿ ಗುಂಡಾಂತರ ಮಾಡ್ತಾರ? ಬಾವಿಯಿಂದ ನೀರೆತ್ತೋದೇನೋ ಸರಿ, ಆದ್ರೆ ಮತ್ತೆ ಬಾವಿಗೆ ಸುರಿ ಅಂತ ದೊಡ್ಡ ಬುದ್ಧಿ ತಟ್ಟೂರೈನವ್ರು ಹೇಳ್ಕಟ್ಟವ್ರೆ. ತಟ್ಟೂರಯ್ಯರ್ನ ಈ ಮಾತ್ನ, ಆ ಮನ ತಟ್ಟೂರೈನ್ ಮಾತ್ ಕೇಳ್ಕೊಂಡು ಯಾರ ಉದ್ಧಾರ ಆಗವ್ರೆ? ಏಯ್ ಬರ್ರ, ಬರ ಬರಲ್ಲ. ನಿಂಗೆ ದುಗ್ಗಾಣಿ ತಾನೇ ಬೇಕು. ಕರ್ಮ ಕರ್ಮ, ನೀ ಕೆಲಸ ಮಾಡಿ ಸಾಕು. ತಕ ದುಗ್ಗಾಣಿ. ದುಗ್ಗಾಣಿ ಅವ್ವ ಅವ್ವ, ಮಾತಾಡ್ತಿದ್ರು ನನ್ನ ಪೆದ್ದ ಪೆದ್ದ ಅಂತ ಬೈತಾ ಇದ್ಯಲ್ಲ, ಇವತ್ ನಾನೇ ಸಂಪಾದನೆ ಮಾಡ್ಕೊಂಡು ದುಗ್ಗಾಣಿ ತಂದಿದ್ದೀನಿ. ಹೌದಾ? ಎಲ್ಲಿ ಕೊಡು. ದೇವ್ರ ಪಾದಕ್ ಕುಡ್ಸಿ ತಿರುಗ್ ಕೊಡ್ತೀನಿ. ನೀನೇ ಸಂತೆಗೆ ಹೋಗಿ ಸರಕ್ ತಗೊಂಡ್ಬರುವಂತೆ. ದಿನ ನನ್ ಕೆನ್ನೆ ಹೊಡಿತಾ ಇದ್ಯಲ್ಲ, ಈಗ ಅದೇ ಕೈನಲ್ಲಿ ಸುತ್ತಾಕ್ಬೇಕು, ನನ್ ಕೆನ್ನೆಗ್ ಮುಚ್ಕೊಡ್ಬೇಕು. ಕೊಡ್ತೀಯಾ? ಹೆತ್ತಮ್ಮನಿಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನ್ ಬೇಕು ಚಿನ್ನ? ಅವ್ವ ಅವ್ವ, ಕೊಡ್ಲಾ ಕೊಡ್ಲಾ? ಕಷ್ಟಪಟ್ಟು ಎತ್ತದ ಬಾವಿಯಿಂದ ನೀರೆತ್ತಿದ್ದೆ, ನಂಜುಂಡಪ್ಪ ದುಗ್ಗಾಣಿ ಕೊಟ್ಟಿದ್ದ. ಅವ್ವ ದರಿದ್ರ ಮುಂಡೆದೆ, ನಡಿ ನಡಿ ಒಳಗೆ. ನೋಡಿಂದ್ರೆ ನಿಮ್ ಮಗನ್ನ ಅವತ್ತು ನಮ್ ಪುಣ್ಯ ಕೇಳೇ ಇಲ್ಲ. ನಂದೇಶನ್ ಪ್ರಸಾದ ತಿನ್ನು ಪ್ರಚಂಡ ಮಗ ಹುಡ್ತಾನೆ ಅಂದ್ರಿ. ಇವನು ಹುಡ್ದ ನಿಮಗ್ ಪಾರ್ಶ್ವವಾಯ್ ಬಡಿತ್ತು. ನಮ್ಮನೆಗೆ ದರಿದ್ರ ಬಂದು ಬಿಡಿತ್ತು. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಅವ. ಕಬ್ಬನ ಗದ್ದೆಯಿಂದ ಮನೆ ತನಕ ದುಗ್ಗಾಣಿನ ಕೈನಲ್ಲೇ ಇಟ್ಕೊಂಡ್ ಬಂದಿದ್ದೀನಿ. ಅಪ್ಪ ಅಪ್ಪ, ನೀನ್ ನಾಣಿ ಆಗು ನಿಜಪ್ಪ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜೋಬ್ನಲ್ಲಿ ಇಟ್ಕೊಂಡು ಬರ್ಬೇಕು. ಕೈಯಲ್ಲಿ ಹಿಡ್ಕೊಂಡು ಕಪ್ಪಿ ಹಾಕಿ ಕುಳ್ಕೊಂಡು ಬರಬಾರದು. ಅದಕ್ಕೆ ಕೊಣ ಎಲ್ಲ ನಿನ್ನ ಪೆದ್ದ 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 ಅನ್ನೋದು. ಅಪ್ಪ, ಅಮ್ಮ ಹೇಳ್ದಾಗೆ ಇನ್ನೊಂದ್ಸಲ ಭದ್ರವಾಗಿ ಜೇಬಲ್ಲೇ ಇಟ್ಕೊಂಡ್ ಬರ್ತೀನಪ್ಪ. ಅಪ್ಪ ಅಪ್ಪ, ಕಪ್ಪೆ ಹಾಕಿ ಕುಣ್ಕೊಂಡ್ ಬರಲ್ಲ ಅಪ್ಪ.